ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿಯಲ್ಮಿ ನಾರ್ಜೋ 30 ಪ್ರೋನ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂವನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು 15,999 ರೂಪಾಯಿಗೆ ಈಗ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು 5G ಸ್ಮಾರ್ಟ್ಫೋನ್ ಆಗಿದೆ. ಸೊ ಇದು ಬಾಕ್ಸ್ ನೋಡಲಿಕ್ಕೆ ಈ ಥರ ಇದೆ. ಸೊ ನೋಡ್ಕೊಬೋದು. ಈಗ ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡಿದ್ದು ಒಳಗೆ ನೀವು ನೋಡ್ಕೊಬೋದು ಈ ಥರ ಇದೆ. ಸೊ ಇದನ್ನು ಓಪನ್ ಮಾಡಿ ನೋಡೋದಾದರೆ ಇದರಲ್ಲಿ ನಮಗೆ ರಿಯಲ್ಮಿನ ಒಂದು ಗೈಡನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ತೆಗೆದು ಸೈಡಿಗೆ ಇಟ್ಬಿಡೋಣ. ಇನ್ನು ನೆಕ್ಸ್ಟು ನೋಡೋದಾದರೆ ಇದೊಂದು ಕ್ವಿಕ್ ಗೈಡ್ ಆಗಿದೆ. ಸೊ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಒಂದು ಟ್ರಾನ್ಸ್ಪರೆಂಟ್ ಪೌಚನ್ನು ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿದು. ಸೊ ಪರವಾಗಿಲ್ಲ ಅಂತಲೇ ಹೇಳಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ರಿಯಲ್ಮಿ ನಾರ್ಜೋ 30 ಪ್ರೋ 5G ಸ್ಮಾರ್ಟ್ಫೋನ್ ಈಗ ನಮ್ಮ ಕೈಯಲ್ಲಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ನೋಡೋಕ್ಕೆ ಈ ಥರ ಇದೆ. ಇನ್ನು ನೆಕ್ಸ್ಟ್ ಬಾಕ್ಸ್ನಲ್ಲಿ ನೋಡೋದಾದರೆ 30 ವಾಟ್ನ ಒಂದು ಡಾಟ್ ಚಾರ್ಜಿಂಗ್ ಅಡಾಪ್ಟರನ್ನು ಕೊಟ್ಟಿದ್ದಾರೆ. ನಮ್ಮ ಫೋನ್ ಕೂಡ 30 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಮತ್ತು ಫಾಸ್ಟ್ ಚಾರ್ಜರನ್ನು ಬಾಕ್ಸಲ್ಲೇ ಕೊಡ್ತಿದ್ದಾರೆ. ಸೊ ಇದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಒಂದು ಟೈಪ್ ಸಿನ USB ಕೇಬಲನ್ನು ಕೊಡ್ತಾ ಇದ್ದಾರೆ. ಮತ್ತು ಬಾಕ್ಸ್ನಲ್ಲಿ ನಮಗೆ ಒಂದು ಸಿಮ್ ಇಂಜೆಕ್ಟರ್ ಟೂಲನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟು ನಮ್ಮ ಸ್ಮಾರ್ಟ್ಫೋನನ್ನು ನೋಡೋದಾದರೆ ಇದರಲ್ಲಿ ನಮಗೆ 6.5 ಇಂಚ್ನ ಒಂದು ಫುಲ್ HD ಡಿಸ್ಪ್ಲೇಯನ್ನು ಕೊಡ್ತಿದ್ದಾರೆ, 6.5 ಇಂಚಿಂದು. ಸೊ ನೀವಿಲ್ಲಿ ನೋಡ್ಕೊಬೋದು, ಇದರಲ್ಲಿ ನಮಗೆ ಒಂದು ಪಂಚ್ ಹೋಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಅದು 16 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಆಗಿದೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಸೈಡಲ್ಲಿ ನೋಡೋದಾದರೆ ಒಂದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಬ್ಯಾಕ್ ಸೈಡ್ ನೋಡೋದಾದರೆ 48 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನು ಕೊಡ್ತಿದ್ದಾರೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ನ ಬಾಟಮ್ ಸೈಡ್ ನೋಡೋದಾದರೆ 3.5 mm ಒಂದು ಆಡಿಯೋ ಜಾಕ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಒಂದು ಮೈಕ್ ಅನ್ನು ಕೊಟ್ಟಿದ್ದಾರೆ. ಟೈಪ್ ಸಿನ ಒಂದು ಚಾರ್ಜಿಂಗ್ ಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಸ್ಪೀಕರ್ ಗ್ರಿಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ನ ರೈಟ್ ಸೈಡ್ ನೋಡೋದಾದ್ರೆ ಇಲ್ಲಿ ವಾಲ್ಯೂಮ್ ಕೀಸ್ ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು 2 ಸಿಮ್ ಹಾಕೊಬಹುದು, ಇಲ್ಲಾಂದ್ರೆ ಒಂದು ಸಿಮ್ ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. ನೆಕ್ಸ್ಟ್ ಈ ಒಂದು ಫೋನ್ನ ಟಾಪ್ ಸೈಡ್ ಅಲ್ಲಿ ನೋಡೋದಾದ್ರೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ಫಿಂಗರ್ ಪ್ರಿಂಟ್ ಸ್ಪೀಡ್ ನೋಡೋದಾದ್ರೆ ತುಂಬಾನೇ ಸಖತ್ ಸ್ಪೀಡ್ ಇದೆ. ನನಗಂತೂ ಈ ಒಂದು ಸ್ಪೀಡ್ ಏನಿದೆ ತುಂಬಾ ಇಷ್ಟ ಆಯಿತು. ಸೊ ನೀವು ನೋಡ್ಬೋದು, ತುಂಬ ಫಾಸ್ಟ್ ಆಗೇನೆ ಈ ಒಂದು ಸ್ಮಾರ್ಟ್ಫೋನ್ನ ಫಿಂಗರ್ ಪ್ರಿಂಟ್ ಅನ್ಲಾಕ್ ವರ್ಕ್ ಆಗ್ತಿದೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ನೋಡೋದಾದರೆ ಇಲ್ಲಿ ಸ್ವಲ್ಪ ಕರ್ವ್ ಕೊಡ್ತಿದ್ದಾರೆ ಎಡ್ಜನ್ನು. ಮತ್ತು ಒಂದು ಡಿಸ್ಪ್ಲೇನಲ್ಲಿ ನಮಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ನಾವು ನೋಡ್ಕೊಬೋದು. ಸೊ ನೀವು ಗೇಮಿಂಗ್ ಎಲ್ಲ ಆಡ್ತೀರಂದರೆ ಸೊ ಈ ಒಂದು ಫೋನ್ನ ಡಿಸ್ಪ್ಲೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ನ ಪ್ರೊಸೆಸರನ್ನು ನೋಡೋದಾದರೆ ಇದರಲ್ಲಿ ನಮಗೆ ಮೀಡಿಯಾಟೆಕ್ನ ಡೈಮೆನ್ಸಿಟಿ 800U ಅನ್ನೋ ಒಂದು ಚಿಪ್ಸೆಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಒಳ್ಳೆ ಒಂದು ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಮತ್ತು ಇದು 5G ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಕೆಪಾಸಿಟಿಯನ್ನು ನೋಡೋದಾದರೆ ಇದರಲ್ಲಿ ನಮಗೆ 5000 mAhನ ಒಂದು ದೊಡ್ಡ ಬ್ಯಾಟ್ರಿ ಕೊಡ್ತಿದ್ದಾರೆ. ಸೊ ಇದು ಕೂಡ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮಗೆ 30 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಕೂಡ ಕೊಡ್ತಿದ್ದಾರೆ. ಮತ್ತು ಬಾಕ್ಸ್ನಲ್ಲಿ ಕೂಡ ನಮಗೆ 30 ವಾಟ್ಸ್ನ ಡಾಟ್ ಚಾರ್ಜಿಂಗ್ ಅಡಾಪ್ಟರನ್ನು ಕೂಡ ಕೊಡ್ತಿದ್ದಾರೆ. ಸೊ ಎಲ್ಲ ಒಳ್ಳೆ ವಿಷಯ ಅಂತಲೇ ಹೇಳಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಫ್ರಂಟ್ ನಮಗೆ 16 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೊಡ್ತಿದ್ದಾರೆ. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ನೋಡೋದಾದರೆ ನಾರ್ಮಲ್ ಆಗಿದೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ 48 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪನ್ನು ಕೊಡ್ತಿದ್ದಾರೆ. ಸೊ ಫೋಟೋ ಕ್ವಾಲಿಟಿ ಕೂಡ ಅದರಲ್ಲೂ ಕೂಡ ನಾರ್ಮಲ್ ಆಗಿ ಇದೆ, ತುಂಬ ಏನು ಹೈ ಲೆವೆಲಲ್ಲಿ ಇಲ್ಲ. ಸೊ ನೀವಿವಾಗ ಸ್ಕ್ರೀನಲ್ಲಿ ನೋಡ್ಕೊಬಹುದು, ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋ. ಇನ್ನು ನೆಕ್ಸ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋನು ನಾನು ಹಾಕ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಫೋಟೋ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೀವು ನೋಡ್ಕೊಬಹುದು. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ನ ಸ್ಟೋರೇಜ್ ವೇರಿಯಂಟ್ ಅನ್ನ ನೋಡೋದಾದ್ರೆ ಇದು 2 ವೇರಿಯಂಟ್ ನಲ್ಲಿ ಅವೈಲೇಬಲ್ ಇದೆ. ಒಂದು 6GB RAM 64GB ಸ್ಟೋರೇಜ್ ಇಂದು ಈಗ 15,999 ರೂಪಾಯಿಗೆ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಸೊ ನನ್ನ ಫ್ರೆಂಡ್ ಈ ಒಂದು ಸ್ಮಾರ್ಟ್ಫೋನನ್ನು ತಗೊಳ್ಳುವಾಗ 16,999 ರೂಪಾಯಿ ಕೊಟ್ಟು ತಗೊಂಡಿದ್ದಾನೆ. ಇನ್ನೊಂದು ವೇರಿಯಂಟ್ ನೋಡೋದಾದ್ರೆ 8GB RAM 128GB ಸ್ಟೋರೇಜ್ ವೇರಿಯಂಟು, ಅದು 17,999 ರೂಪಾಯಿಗೆ ಈಗ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಬೇಕಾದರೆ ಈಗ ಚೆಕ್ ಮಾಡಿ ನೋಡ್ಕೊಬಹುದು. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನಂತ ನೋಡೋದಾದ್ರೆ, ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಗೇಮಿಂಗ್ ಎಲ್ಲ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ. ಮತ್ತೆ ಫೋಟೋ ಕ್ವಾಲಿಟಿಯನ್ನು ನೋಡೋದಾದ್ರೆ ಅಷ್ಟೇನು ತುಂಬಾ ಚೆನ್ನಾಗಿಲ್ಲ, ನಾರ್ಮಲ್ ಆಗಿದೆ. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಅಂತ ನೋಡೋದಾದ್ರೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಮಗೆ ಒಳ್ಳೆ ಒಂದು 5G ಸ್ಮಾರ್ಟ್ ಫೋನ್ ಅನ್ನ ಕೊಡ್ತಿದ್ದಾರೆ. ಸೊ ಇದೊಂದು ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಬ್ಯಾಟರಿನೂ ಕೂಡ ಒಂದು
ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ, ನಮಗೆ ಒನ್ ಡೇ ಫುಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡ್ಕೊಬಹುದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.